ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಇನ್ಸ್ಟಾ KS. ನಾನು ನಿಮ್ಮ ಶ್ರೀಕಾಂತ್ ತೇಜಸ್, ಸೈನ್ಸ್ ಆ್ಯಂಡ್ ಟೆಕ್ ಫ್ಯಾಕಲ್ಟಿ ಅಟ್ ಇನ್ಸೈಟ್. ಸೊ ಇಂದಿನ ಒಂದು ಪಾಡ್ಕಾಸ್ಟ್ನಲ್ಲಿ ಅನನ್ಯ ಸಾಧನ ಎಂಬ ಒಂದು ಮ್ಯಾಗ್ಝೀನನ್ನು, ಮಂತ್ಲಿ ಮ್ಯಾಗ್ಝೀನನ್ನು ನಾವು ತರ್ತಾ ಇದ್ದೇವೆ. ಅದರ ಕುರಿತಂತೆ ಚರ್ಚೆ ಮಾಡೋದಕ್ಕೋಸ್ಕರ, ಅಂದರೆ ಅದರಲ್ಲಿ ಏನಿರುತ್ತೆ ಏನಿರಲ್ಲ ಆ್ಯಂಡ್ ಯಾಕೆ ಓದಬೇಕು, ಆ ಮ್ಯಾಗ್ಝೀನ್ನ ವಿಶೇಷತೆಗಳೇನು, ಎಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೋಸ್ಕರ ನಮ್ಮೊಂದಿಗೆ ನಮ್ಮ ಇನ್ಸೈಟ್ಸ್ IASನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶರತ್ ಸರ್ ಇದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಇನ್ಸ್ಟಾ KSನ ಫ್ಯಾಕಲ್ಟಿ ಆದಂತಹ ನಂದನ್ ಸರ್ ಇದ್ದಾರೆ. ಇವರು ಕರೆಂಟ್ ಅಫೇರ್ಸ್ ಮತ್ತು ಎನ್ವೈರ್ನ್ಮೆಂಟನ್ನ ಫ್ಯಾಕಲ್ಟಿ. ಸೊ ಇವರಿಬ್ಬರೊಂದಿಗೆ ನಾವು ಚರ್ಚೆ ಮಾಡೋಂಥ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಾಗೆ ಇನ್ಸ್ಟಾ KSನ ನಮ್ಮ ಹೆಮ್ಮೆಯ ಉಪನ್ಯಾಸಕರಾಗಿರುವ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಉಪನ್ಯಾಸಗಳ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಶ್ರೀಕಾಂತ್ ತೇಜಸ್ ಸರ್ ಅವರಿಗೆ ಈ ಪಾಡ್ಕಾಸ್ಟ್ಗೆ ನಾನು ಕೂಡ ವೆಲ್ಕಮ್ ಮಾಡಿದೆ. ನಮಸ್ತೆ. ವೆಲ್ಕಮ್ ನಂದನ್ ಸರ್. ಥ್ಯಾಂಕ್ ಯು ಸರ್. ಮೊದಲಿಗೆ ನಮ್ಮ ಶರತ್ ಸರ್, ನಾನು ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಸರ್. ಅನನ್ಯ ಸಾಧನ ಅನ್ನುವಂಥ ಮ್ಯಾಗ್ಝೀನ್ ಏನಿದೆ, ಈ ಮಾಸಪತ್ರಿಕೆ ತುಂಬ ಸದ್ದು ಮಾಡಿತ್ತು. ಆ್ಯಕ್ಚುಲಿ ಎಲ್ಲ ಎಕ್ಸಾಮ್ಸ್ಗೆ ಓದೋವಂಥವ್ರು ಕೂಡ ಇದ್ರ ಬಗ್ಗೆ ತುಂಬ ಅಡಿಕ್ಟ್ ಆಗಿ ಓದ್ತಾ ಇದ್ರು. ಆ್ಯಂಡ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯಿತು ಸರ್ ಮ್ಯಾಗ್ಝೀನ್. ಆ್ಯಂಡ್ ಕಾರಣಗಳು ಯಾರಿಗೂ ಗೊತ್ತಿಲ್ಲ. ಸೊ ಇವಾಗ ಸ್ಟಾಪ್ ಆದಂಥ ಮ್ಯಾಗ್ಝೀನು ಮತ್ತೆ ಪುನರಾರಂಭ ಮಾಡ್ತಾ ಇರುವಂಥದ್ರ ಇಂದಿನ ಒಂದು ಮರ್ಮವೇನು ಸರ್? ಈ ವಿಚಾರ ಏನು ಸರ್ ಇದು? ಇಲ್ಲ, ನಮಗೆ ಮುಂಚೆಯಿಂದನೂ ಒಂದು ಒಳ್ಳೆಯ ಐಡಿಯಾ ಇತ್ತು. ಸೊ ಎರಡೂ ಮಾಧ್ಯಮದಲ್ಲಿ ನಾವು ಮ್ಯಾಗ್ಝಿನ್ಸ್ನ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ನಾವು ಅನನ್ಯ ಸಾಧನ ಸ್ಟಾರ್ಟ್ ಮಾಡಿದ್ವಿ. ಸೊ ಅನನ್ಯ ಸಾಧನ ಸ್ಟಾರ್ಟ್ ಮಾಡಿದ ಮೇಲೆ ಮ್ಯಾಗ್ಝಿನ್ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಸೊ ಎಕ್ಸಾಮ್ಸ್, ಆ ಕಂಟೆಂಟ್ ಟೀಮ್ ಏನಿದೆ ಅವರು ಎಕ್ಸಾಮ್ಸ್ನ ಬರೆದ್ಬಿಟ್ಟು ಪಾಸ್ ಆದರು. ಸೊ ಹಂಗಾಗಿ ಅವ್ರು ಆಫೀಸರ್ಸ್ ಆಗಿ ಹೋದರು. ಸೊ ನೆಕ್ಸ್ಟ್ ಒಳ್ಳೆ ಟೀಮ್ ಸಿಗೋವರೆಗೂ ಅಂಟಿಲ್ ದಟ್ ನಾವೇನು ಮಾಡಿದ್ವಿ, ಒಂದು ಒಳ್ಳೆ ಟೀಮ್ನ ಕಾದ್ವಿ. ವಿನಯ್ ಸರ್ ವಿಷನ್ ಏನು ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಟೀಮ್ ಸಿಗಬೇಕು ಅನ್ನೋದಿತ್ತು. ಮತ್ತು ಸರ್ವಿಸ್ ಯಾರು ಕೊಡ್ತಾರೆ, ಮತ್ತು ಕನ್ಸಿಸ್ಟೆನ್ಸಿ ಯಾರು ಇರ್ತಾರೆ ಅಂತ. ಮತ್ತು ಇಲ್ಲಿ ಏನಾಗ್ತದೆ, ಯಾರ್ದು ಅಟೆಂಪ್ಟ್ಸ್ ಮುಗ್ದಿರುತ್ತೆ ಅವರು ಡೆಡಿಕೇಟೆಡ್ ಆಗಿ ಒಂದು ಟೀಮಲ್ಲಿ ಇರ್ಬೋದು, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದು. ಇಲ್ಲಿ ಏನಾಗುತ್ತೆ, ಆಫೀಸರ್ಸ್ ಆಗಿ ಹೋದರೆ ಮತ್ತೆ ಇದು ಒಂದು ಗ್ಯಾಪ್ ಆಗಬಾರ್ದು, ವ್ಯಾಕ್ಯೂಮ್ ಕ್ರಿಯೇಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇವಾಗ ಈ ಮ್ಯಾಗ್ಝೀನ್ ಟೀಮ್ ಏನಿದೆ ಸರ್, ಈ ಟೀಮ್ ಯಾವ ತರ ಬಿಲ್ಡ್ ಮಾಡಿದ್ರೆ ಸರ್? ಸರ್ ಈಗೆಲ್ಲ UPSCಯಲ್ಲಿ ಮತ್ತು KPSC ಇಂಟರ್ವ್ಯೂಗೂ ಹೋಗಿ ಬಂದಿದ್ದಾರಲ್ಲ, ಅದು ತುಂಬ ದೊಡ್ಡ ಟೀಮ್ ಇದೆ ನಮ್ದಿದು. ಆ್ಯಕ್ಚುಲಿ UPSC ಮತ್ತು KPSC ಇಂಟರ್ವ್ಯೂ ಕೊಟ್ಟು ತುಂಬ ಅನುಭವ ಉಳ್ಳವರು. ಸೊ ಈ ಪ್ರಚಲಿತ ವಿದ್ಯಮಾನಗಳು ಅಂತ ಏನು ಕರಿತೀರಿ, ಸೊ ಅದ್ರ ಬಗ್ಗೆ ಸ್ಟಡಿ ಮಾಡಿರೋರು ಮತ್ತು ಆ ಕ್ಲಾಸಸ್ ಮಾಡ್ತಾ ಇರೋರು ಅವರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಮತ್ತು ಅವರು ಎಕ್ಸ್ಕ್ಲೂಸಿವ್ ಆಗಿ ಒಂದು 5 to 6 years ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಗ್ಝಿನ್ನಲ್ಲಿ. ಸೊ ಅಂಥ ಒಂದು ಟೀಮ್ನ ನಾವೇ ಬಿಲ್ಡ್ ಮಾಡಿದ್ದೀವಿ. ಈಗ ನಂದನ್ ಸರ್ ಆಗಿರ್ಬೋದು, ಇವರು ಒಂದು 2-3 ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ ಮತ್ತು 2-3 ಮ್ಯಾಗ್ಝಿನ್ಸಿಗೆ ಇವರು ವರ್ಕ್ ಮಾಡಿದ್ರು. ಸೊ ಹಂಗಾಗಿ ಇಂಥ ಐಡಿಯಾ ಇರೋರನ್ನ ಕರ್ಕೊಂಬಂದ್ಬಿಟ್ಟು ನಾವು ಒಂದು ಒಳ್ಳೆ ಟೀಮ್ ಮಾಡಿದ್ದೀವಿ. ಸೊ ವಿನಯ್ ಸರ್ದು ವಿಷನ್ನು ಹಾಗೆ ಇತ್ತು, ಈ ಟೀಮು ಹಾಗೆ ಸಿಕ್ಕಿದೆ. ಇಬ್ಬರು ಸೇರಿ ನಾವು ಒಂದು ಒಳ್ಳೆ ರೀತಿಯ ಮ್ಯಾಗ್ಝಿನ್ ಮತ್ತು ಔಟ್ಪುಟ್, ಕಂಟೆಂಟ್ದು ಔಟ್ಪುಟ್ ಅಂತ ಏನು ಅಂತೀರಾ, ಅದನ್ನು ನಾವು ಒಳ್ಳೆ ರೀತಿಯಿಂದ ಕರ್ನಾಟಕಕ್ಕೆ ಕೊಡ್ಬೋದು ಒಂದು ಪ್ಲ್ಯಾನ್ ಮಾಡಿ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಒಂದು ಕರೆಂಟ್ ಅಫೇರ್ಸ್ ಮತ್ತು ಮ್ಯಾಗ್ಝಿನ್ನ ಕುರಿತಂತೆ ಸೊ ಸರ್ ನಿಮ್ಮ ವಿಚಾರ ನಮ್ಗೆ ಅರ್ಥ ಆಯಿತು. ನಂದನ್ ಸರ್, ಇವಾಗ ನೀವು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ ಇದ್ದೀರಾ ಇನ್ಸೈಟ್ಸ್ IAS ಮತ್ತು ಇದರಲ್ಲಿ, ಈ ಸಂಸ್ಥೆಯಲ್ಲಿ, ಆ್ಯಂಡ್ ತುಂಬ ಅನುಭವವನ್ನು ಹೊಂದಿದ್ದೀರಾ. ಸೊ ವೈ ಅನನ್ಯ ಸಾಧನ ಮ್ಯಾಗ್ಝಿನ್ ಸರ್? ಇವಾಗ ವಿದ್ಯಾರ್ಥಿಗಳು ಯಾಕೆ ಓದಬೇಕು ಸರ್ ಇದನ್ನು? ಸರ್ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ವಿತ್ ಯು, ಈ ಮ್ಯಾಗ್ಝಿನ್ ತರಬೇಕಾದ್ರೆ ಮಾರ್ಕೆಟಲ್ಲಿ ಯಾವುದಾದ್ರು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಆಲ್ರೆಡಿ ಬಂದಿದ್ದಾವೆ. ಅದನ್ನೆಲ್ಲ ತೊಗೊಂಬಂದು ನಾವು ಸ್ವಾಟ್ ಅನಾಲಿಸಿಸ್ ಮಾಡಿದ್ದೀವಿ. ಅಂದರೆ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಎಲ್ಲಿ ಇನ್ನೂ ಲ್ಯಾಕ್ಯುನಾ ಇದೆ, ಈ ಗ್ಯಾಪನ್ನು ಫಿಲ್ ಮಾಡಬೇಕು ಅಂತ ತಂದಿರ್ತಕ್ಕಂಥ ಒಂದು ಹೈ ಕ್ವಾಲಿಟಿ ಮ್ಯಾಗ್ಝಿನ್ ಇದು. ಸೊ ಬೇಸಿಕಲಿ ನಿಮ್ಮ ಮ್ಯಾಗ್ಝಿನ್ಗೆ ಒಂದು ಸಿಂಪಲ್ ಇಂಟ್ರೊಡಕ್ಷನ್ ಕೊಡಬೇಕು ಅಂತಂದರೆ ಡಿಫ್ರೆಂಟ್ ಪಾರ್ಟ್ಸ್ ಇದ್ದಾವೆ. ಅಂದರೆ ಟು ಬಿ ಫ್ರ್ಯಾಂಕ್ ವಿತ್ ಯು, ನೀವು ಗ್ರೂಪ್ A ಎಕ್ಸಾಮಿಂದ ಹಿಡಿದು D ಎಕ್ಸಾಮ್ವರೆಗೂ ಎಲ್ಲ ಕರೆಂಟ್ ಅಫೇರ್ಸ್ ಕಂಟೆಂಟನ್ನು ಕೇಟರ್ ಮಾಡ್ತಕ್ಕಂಥ ಏಕೈಕ ಮ್ಯಾಗ್ಝಿನ್ ಇದು. ಓಕೆ, ಸೊ ಅದರ್ ದೆನ್ ದಿಸ್ ಬೆಸ್ಟ್ ಮ್ಯಾಗ್ಝಿನ್ಸ್ ಇದ್ದಾವೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಗ್ಝಿನ್ ಅಂತ ನನ್ನ ಅಭಿಪ್ರಾಯದಲ್ಲಿ ಸರ್. ಯಾಕೆಂದರೆ ಇಲ್ಲಿ ಫಸ್ಟು ಈಗ ನಾವು KS ಎಕ್ಸಾಮಲ್ಲಿ GS ಪೇಪರ್ 1 ತಗೊಂಡ್ರೆ ಸ್ಟ್ರೈಟಾಗಿ ಕೇಳಿದ್ದಾನೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಂತ. ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ನ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದ್ದೀವಿ. ಈಗ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ. ಓಕೆ, ಸೊ ಪಾಲಿಟಿ, ಎಕಾನಮಿ, ಹೆಲ್ತ್ ಆ್ಯಂಡ್ ಸೊಸೈಟಿ, ಎನ್ವಾನ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ಕು, ಆರ್ಟ್ ಆ್ಯಂಡ್ ಕಲ್ಚರು, ಡಿಫೆನ್ಸು, ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ಲು, ಇದನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ನ ಸಬ್ಜೆಕ್ಟ್ ವೈಸ್ ಸೆಗ್ರಿಗೇಟ್ ಮಾಡಿದ್ವಿ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಸೆಕೆಂಡ್ ಪಾಯಿಂಟು ಸರ್, ಎಕ್ಸ್ಕ್ಲೂಸಿವ್ ಆಗಿ ನಮಗೆ
ಭಾಳ UPSC ಬರೆಯೋಂಥ ವಿದ್ಯಾರ್ಥಿಗಳು KS ಎಕ್ಸಾಮ್ಸ್ ಬರೆಯೋಕ್ಕೆ ಟ್ರೈ ಮಾಡಿದಾಗ ಇವರು ಸ್ಟೇಟ್ ಕರೆಂಟ್ ಅಫೇರ್ಸ್ ಹುಡುಕ್ತಾರೆ, ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳು. ಸೊ ಇದನ್ನು ನಾವು ಕರ್ನಾಟಕ ದರ್ಶನ ಅಂತ ಒಂದು ಸ್ಪೆಷಲ್ ಕಾಲಮ್ ಮಾಡಿದ್ದೀವಿ. ಕರ್ನಾಟಕ ದರ್ಶನದಲ್ಲಿ ಹೆಚ್ಚು ಕಡಿಮೆ ನಿಮಗೆ 30ರಿಂದ 40 ಟಾಪಿಕ್ಸು ಕರ್ನಾಟಕ ಸ್ಪೆಸಿಫಿಕ್ ಇದಾವೆ. ಹೌದೌದು, ಸ್ಪೆಸಿಫಿಕ್ ಡೆಡಿಕೇಟೆಡ್ ಆಗಿ ನಿಮಗೆ ಕರ್ನಾಟಕ ದರ್ಶನ ಅಂತ ಸ್ಪೆಸಿಫಿಕ್ ಆಗಿ ಮಾಡಿದ್ದೀವಿ. ಮೂರನೇದು ಎಸ್ಪೆಷಲಿ ಥರ್ಡ್ ಪಾರ್ಟು ನಮ್ಮ ಗ್ರೂಪ್ ಸಿ ಗ್ರೂಪ್ ಟಿ ಬರೆಯೋರು, ಈಗ SDA, PC, FDA, PDO, ಗ್ರೂಪ್ ಸಿ ಗ್ರೂಪ್ ಟಿ ಎಕ್ಸಾಮ್ಸ್, ಇಂಥ ವಿದ್ಯಾರ್ಥಿಗಳಿಗೆ ನಾವು ಫ್ಯಾಕ್ಟ್ಸ್ ಕಾಲಮ್ಮು, ಒನ್ ಲೈನರ್ಸ್ ಅಂತ ನೀವು ಕರಿತಿರಲ್ಲ. ಫಾರ್ ಎಕ್ಸಾಂಪಲ್ ನೇಮಕಾತಿಗಳು, ಪ್ರಶಸ್ತಿ ಪುರಸ್ಕಾರಗಳು, ಕ್ರೀಡಾ ಸುದ್ದಿ, ನಿಧನರಾಗಿರುವಂಥ ಸುದ್ದಿ, ಸುದ್ದಿಯಲ್ಲಿರುವಂಥ ವ್ಯಕ್ತಿತ್ವಗಳು, ಸುದ್ದಿಯಲ್ಲಿರುವಂಥ ಸ್ಥಳಗಳು, ಇಂಥ ಎಲ್ಲ ವಿಚಾರಗಳನ್ನು ಬೈಫರ್ಕೇಟ್ ಮಾಡಿ ಗ್ರೂಪ್ ಸಿ ಗ್ರೂಪ್ ಟಿಗೆ. ಕೊನೆಗೆ ಆಮೇಲೆ ಶರತ್ ಸರ್ ಕರೆದು ಹೇಳ್ತೀನಿ ಸರ್, ಲಾಸ್ಟಿಗೆ ಶರತ್ ಸರ್ ಕರೆದು ಇದೆಲ್ಲ ಕಂಟೆಂಟ್ ಭಾಳ ಚೆನ್ನಾಗಿದೆ, ಬಟ್ ಹುಡುಗರಿಗೆ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಒಂದಷ್ಟು MCQs ಆ್ಯಡ್ ಮಾಡಿ ಅಂತ ಸರ್ ಸಜೆಷನ್ಸ್ ಕೊಟ್ಟ ಮೇಲೆ ಸರ್ ಲಾಸ್ಟಿಗೆ ಈ ಎಡಿಷನಲ್ಲಿ ಒಂದು 200-220 ಪ್ರಾಕ್ಟೀಸ್ ಕ್ವಶನ್ಸನ್ನು ನಮ್ಮ ಕೈ ತರಲಿಕ್ಕೆ ಸಾಧ್ಯ ಆಯಿತು. ಹೌದು ಸರ್. ಅಂದರೆ ಏನು ಓದಿರ್ತಿರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಕ್ಕಂಥ ಸಪ್ರೇಟ್ MCQs. ಮತ್ತು ಇನ್ನೊಂದು ಏನು ವಂಡರ್ಫುಲ್ ಆಫ್ ದಿಸ್ ಮ್ಯಾಗ್ಝಿನ್ ಅಂತಂದರೆ, ನೀವು ಎಲ್ಲೆಲ್ಲಿ ಸೋರ್ಸ್ ಮಾಡಿದಿರಿ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನಾವು, ಪ್ರತಿಯೊಂದು ಮೆನ್ಷನ್ ಮಾಡಿ. ಹೌದು, ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ದ ಹಿಂದೂ, ಡೆಕ್ಕನ್. ಸೊ ಈ ಸೋರ್ಸಸ್ಸು ಯಾರು ಬಿಟ್ಕೊಡಲ್ಲ ಸುಲಭಕ್ಕೆ. ಓಕೆ, ಬಟ್ ನಾವು ಏನೇ ಕಂಟೆಂಟ್ ಮಾಡಿದ್ರೂ ಈ ಸೋರ್ಸಸ್ ಥ್ರೂನೇ ಮಾಡಬೇಕಾಗತ್ತೆ. ಓಕೆ, ಅದೊಂದು ವಂಡರ್ಫುಲ್ ಥಿಂಗ್. ಸೋರ್ಸಸ್ ಏನು ತಗೊಳ್ತೀವಿ ಭಾಳ ಅಂದರೆ ಸರ್, ನಿಮ್ಮ ಪ್ರಕಾರ ಒಂದು ಆಸ್ಪಿರೆಂಟ್ಗೆ ಅವನ ಅವಶ್ಯಕತೆ ಏನಿದೆ ಅದ್ರ ತಕ್ಕಂತೆ ಇಲ್ಲಿ ವಿಷಯಗಳನ್ನು ನೀವು ಇದು ಮಾಡ್ಕೊಂಡು ಬಂದಿರಿ, ಸೆಗ್ರಿಗೇಟ್ ಮಾಡ್ಕೊಂಡು. ಸರ್, ಏನಂದ್ರೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತೀವಿ ಸರ್, ಸ್ವಲ್ಪ ಗಾದೆ ಮಾತು ಥರ ಬರುತ್ತಿದ್ದು, ನಿಮಗೆ ಮುದ್ದೆಗೆ ಬುಡ ಇಲ್ಲ, ಇಡ್ಲಿಗೆ ತುದಿ ಇಲ್ಲ, ಕರೆಂಟ್ ಅಫೇರ್ಸಿಗೆ ಸಿಲೆಬಸ್ ಇಲ್ಲ ಅಂತ. ಹಂಗೆ ಈಗ ಒಂದು ಎಕ್ಸಾಮಲ್ಲಿ ಔಟ್ ಆಫ್ 100 ಕ್ವಶನ್ಸು ಒಂದು 30 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಕೇಳಿದ್ರೆ ಸರ್ 30 ಕ್ವಶನ್ಸ್ಗೂ ನಾವು ಆನ್ಸರ್ ಮಾಡ್ಬೋದು ಅನ್ನೋದು ಇರಲ್ಲ, ಅದು ಆ್ಯಕ್ಚುಲಿ ಗೊತ್ತಿರೋ ವಿಚಾರ. ಆದರೆ ಅಟ್ಲೀಸ್ಟ್ ಅನನ್ಯ ಸಾಧನ 30 ಕ್ವಶನಲ್ಲಿ 20-22 ಕ್ವಶನ್ಸ್ಗೆ ನಮ್ಮ ಸೋರ್ಸಸ್ಗಳಿಂದ ಅವ್ರಿಗೆ ಮಾಹಿತಿ ಸಿಗಬೇಕು ಅನ್ನೋದು ಇದ್ರ ಮೂಲ ಉದ್ದೇಶ. ಓಕೆ, ಸೊ ಇದು ತುಂಬ ಒಳ್ಳೆ ಗಾದೆ ಮಾತು ಹೇಳಿದ್ರೆ ನೋಡಿ ಸರ್, ತುಂಬ ಅದ್ರ ಪ್ರಕಾರ ತುಂಬ ಚೆನ್ನಾಗಿ ಹೇಳಿದ್ರೆ. ಆ್ಯಂಡ್ ಕರೆಂಟ್ ಅಫೇರ್ಸ್ ಒಂಥರ ಸಮುದ್ರ ಇದ್ದಂಗೆ, ಇದು ಎಷ್ಟು ಈಜಿದ್ರು ಇದರ ಆಳ ಆಗಲ್ಲ, ಯಾರಿಗೂ ಕರೆಕ್ಟಾಗಿ ಸಿಗಲ್ಲ ಇಡುತ್ತೆ. ಅದೇ ಈಗ ಪ್ರಚಲಿತ ವಿದ್ಯಮಾನಗಳು ಅಂತ ಏನು ಕರಿತೀರಿ ನೀವು, ಈ ಕರೆಂಟ್ ಅಫೇರ್ಸ್ ಅಂತ ಯಾರು ಟೀಚ್ ಮಾಡ್ತಾರಲ್ಲ ಅಂಥವ್ರಿಗೆ ಇಂಥ ಐಡಿಯಾ ಮತ್ತೆ ಗಾದೆಗಳು ಬರ್ಬೋದು ಅಲ್ವಾ ಈಗ ಇದೆಲ್ಲ ಹುಟ್ಟಾಕದೇ ಅವರು ಅನ್ಸುತ್ತೆ. ಅಂದ್ರೆ ಈ ಸೋರ್ಸಸ್ ಬಹಳ ಅಬ್ಸರ್ವ್ ಮಾಡ್ತಾರೆ ಮತ್ತೆ ರೆಫರ್ ಮಾಡ್ತಾರೆ, ವರ್ಣನೆ ನೋಡಿ ಸರ್. ಏನು ಗೊತ್ತಾ, ಇನ್ನೊಂದು ಸರ್, ಒಂದು ಮ್ಯಾಗ್ಝಿನ್ ಬರಬೇಕಾದ್ರೆ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಆಬ್ವಿಯಸ್ಲಿ ತಲೆ ಒಳಗೆ ಟ್ಯಾಲೆಂಟ್ ಇದ್ದರೂ ಕೂಡ ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅಂದಾಗ ಒಂದು ಇನ್ಸ್ಟಿಟ್ಯೂಷನಲ್ ಸಪೋರ್ಟು. ಲೈಕ್ ಅದರ ವಿಚಾರವಾಗಿ ಸರ್ರು ಮೀಟಿಂಗ್ ಕರೆದಾಗ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಅದು ನಮ್ಗೆ ಹೇಳಿಕೊಟ್ರು. ಅಂದರೆ ಕಂಟೆಂಟ್ ರೈಟರ್ಸು, ನಿಮಗೆ ಅನನ್ಯ ಸಾಧನ ಇಲ್ಲ, ನಮಗೆ ಮೀಟಿಂಗ್ಸಲ್ಲಿ ಕೂತಾಗ ಭಾಳ ನಮಗೆ ತಲೆಬಿಸಿಯಾಗಿದ್ದು ಸರ್, ಡೆಡಿಕೇಟೆಡ್ ಮಲ್ಟಿಪಲ್ ಟೀಮ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ಲು ಕಂಟೆಂಟ್ ಟೀಮ್ ಇರ್ತಿತ್ತು, ಅದಾದಮೇಲೆ ರಿವ್ಯೂ ಟೀಮ್ ಬರ್ತಿತ್ತು, ಅದಾದಮೇಲೆ ಟ್ರಾನ್ಸ್ಲೇಷನ್ ಟೀಮ್ಗೆ ಹೋಗೋದು, ಡ್ರಾಫ್ಟಿಂಗ್ ಟೀಮ್ ಹೋಗೋದು, ನಂತರದಲ್ಲಿ ಟೈಪಿಂಗು, ಡಿಸೈನು. ಸರ್, ಮಲ್ಟಿಪಲ್ ಪೀಪಲ್ ಹ್ಯಾವ್ ವರ್ಕ್ಡ್ ಟುಗೆದರ್ ಫಾರ್ ದಿಸ್ ಮ್ಯಾಗ್ಝಿನ್ನು. ಮತ್ತು ಅದಕ್ಕೆ ಹ್ಯೂಮನ್ ರಿಸೋರ್ಸಸ್ಗೆ, ಎಂಪ್ಲಾಯೀಸ್ಗೆ ಎಷ್ಟು ಫ್ರೀಡಮ್ ಬೇಕು, ಅವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಗ್ರಾಫಿಕ್ ಸಪೋರ್ಟ್ ಆಗಿರ್ಬೋದು. ಸೊ ಆ ಎಲ್ಲ ಇನ್ಸ್ಟಿಟ್ಯೂಷನಲ್ ಸಪೋರ್ಟಿಂದ ಶರತ್ ಸರ್ ಸಾರಥ್ಯದಲ್ಲಿ, ವಿನಯ್ ಸರ್ ಸಾರಥ್ಯದಲ್ಲಿ ಈ ಮ್ಯಾಗ್ಝಿನ್ ಭಾಳ ಚೆನ್ನಾಗಿ ಹೊರಗೆ ಬಂದಿದೆ. ಆಮೇಲೆ ಸರ್ ಇದಕ್ಕೊಂದು ಮುನ್ನುಡಿ ಬರೆದಿದ್ದಾರೆ, ಫಸ್ಟ್ ಪೇಜಲ್ಲಿ ತುಂಬ ಎದ್ದು ಕಾಣುತ್ತೆ. ಓಕೆ, ಸೊ ನನಗೆ ಇದರಲ್ಲಿ ಒಂದು ಲೈನ್ ಭಾಳ ತುಂಬ ಔಟ್ಸ್ಟ್ಯಾಂಡಿಂಗ್ ಅಂತ ಅನ್ನಿಸ್ಬಿಡ್ತು ಸರ್. ಇದು ನಾನು ನಿಮ್ಗೆ ಓದಬೇಕಿದೆ ಆ್ಯಕ್ಚುಲಿ. ಹುಡುಗರಿಗೆ ಒಂದು ಮಾತು ಹೇಳಿದ್ದಾರೆ, ಯುವರ್ ಗೋಲ್ ಈಸ್ ನಾಟ್ ಟು ಜಸ್ಟ್ ಕ್ಲಿಯರ್ ಎನ್ ಎಕ್ಸಾಮಿನೇಷನ್ ಬಟ್ ಹೆಲ್ಪ್ ಬಿಲ್ಡ್ ಕರ್ನಾಟಕಸ್ ಫ್ಯೂಚರ್ ಅಂತ. ಅಂದರೆ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಾಗಿ ನಿಮ್ಮ ಜವಾಬ್ದಾರಿ ಬರೀ ಪರೀಕ್ಷೆ ಕ್ಲಿಯರ್ ಮಾಡೋದಲ್ಲ, ಕರ್ನಾಟಕವನ್ನು ಕಟ್ಟಬೇಕು ಅಂತ ಆ ಸಂದೇಶವನ್ನು ಈ ಮ್ಯಾಗ್ಝಿನ್ ಮುಖಾಂತರ ಕೂಡ ಕೊಟ್ಟಿದ್ದಾರೆ ಸರ್. ಇದು ನೀವು ಹೇಳಿದ್ದು ತುಂಬ ಒಳ್ಳೆಯ ಮಾತು, ಬಟ್ ಇದು ನಂದಲ್ಲ, ಇದು ವರ್ಡ್ಸು. ವಿನಯ್ ಸರ್ ಏನು ಹೇಳಿದ್ದಾರೆ ಅದನ್ನು ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ. ಮತ್ತು ವಿನಯ್ ಸರ್ ಕನಸು ಇದು. ಯಾಕೆ ಅಂತಂದರೆ ಈ ರಿಮೋಟ್ ಏರಿಯಾಸ್ ಅಂತ ನೀವೇನು ಕರಿತೀರಿ, ಈ ಹೈದರಾಬಾದ್ ಕರ್ನಾಟಕದಲ್ಲಾಗಲಿ ಮತ್ತು ಈ ಎಷ್ಟೋ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ, ಪೇಪರ್ಗಳು ಅಲ್ಲಿ ರೀಚ್ ಆಗಲ್ಲ. ಓಕೆ, ಅಂಥ ಒಂದು ರಿಮೋಟ್ ಏರಿಯಾ
ಅದೇ ಗುಡ್ಡಗಾಡು ಪ್ರದೇಶ. ಗುಡ್ಡಗಾಡು ಪ್ರದೇಶಗಳಿಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶ ಇತ್ತು. ಸೊ ಹಂಗಾಗಿ ನಾವು ಅಲ್ಲೆಲ್ಲ ರೀತಿಯಿಂದನೂ ರೀಚ್ ಆಗೋ ವ್ಯವಸ್ಥೆನ ಒಂದು ಚಾನಲೈಸ್ ಮಾಡಿದ್ವಿ. ಅದನ್ನೊಂದು ಚಾನಲೈಸ್ ಮಾಡಿದ್ವಿ ಮತ್ತು ಅಂಥ ಹುಡುಗರಿಗೋಸ್ಕರ ಅಂತಾನೆ ಮಾಡಿರೋದು ಇದು. ಓಕೆ, ಅವ್ರು ಏನಾದರೂ ಓದಿದ್ರೆ 100% ಅವರು ಯಾವುದೇ ರೀತಿ ಅನುಮಾನ ಇಲ್ಲ ಉತ್ತೀರ್ಣರಾಗ. ನನ್ನನ್ಸರ್ ಇದರಲ್ಲಿ ಗ್ರಾಂಥಿಕ ಭಾಷೆ ಏನು ಇಲ್ವಲ್ಲ ಸರ್, ಅಂದ್ರೆ ಸ್ವಲ್ಪ ಬುಕ್ಕಿಶ್ ಲ್ಯಾಂಗ್ವೇಜು, ಅರ್ಥ ಆಗದೆ ಇರೋ ತರ. ಅದನ್ನ ಎಸ್ಪೆಷಲಿ ಇದು ದ್ವಿಭಾಷಾ ಅಂದ್ರೆ ಬೈಲಿಂಗ್ವಲ್ ಅಲ್ಲಿ ಬರ್ಸಿದ್ದಾರೆ ಸರ್, ಕನ್ನಡ ಮತ್ತೆ ಇಂಗ್ಲೀಷು. ಸರ್ ಮೋಸ್ಟ್ ಸಿಂಪಲ್ ಲ್ಯಾಂಗ್ವೇಜಲ್ಲಿ, ಲೇಮನ್ ಲ್ಯಾಂಗ್ವೇಜಲ್ಲಿ, ಸರಳ ಭಾಷೆಯಲ್ಲಿ ಬಹಳ ಅದ್ಭುತವಾಗಿ ಹೇಳಲಾಗಿದೆ ಸರ್. ನೋಡಿ, ಈಗ ನಿಮಗೆ ಯೋಜನಾ ಅಂತಂದು ಎಲ್ಲ ಇದು ಸಿಗತ್ತೆ, ಅಲ್ಲೆಲ್ಲ ಭಾಳ ಇಂಗ್ಲೀಷ್ ಮ್ಯಾಗಝಿನ್ಸ್ ತುಂಬ ಜಾಸ್ತಿ ಇದೆ. ಬಟ್ ಅದು ಟಫ್ ಲ್ಯಾಂಗ್ವೇಜ್ ಆಗಿರುತ್ತೆ. ಓಕೆ, ತುಂಬ ಟಫ್ ಇರುತ್ತೆ. ಇದು ಇವ್ರು ಏನು ಪ್ರಿಪೇರ್ ಮಾಡಿದ್ದಾರೆ, ಇದು ತುಂಬ ಸಿಂಪಲ್ ಲ್ಯಾಂಗ್ವೇಜ್. ಇದು ಯಾರೇ ಒಂದು ಬೇಸಿಕ್ ಇಂಗ್ಲೀಷ್ ಬರುತ್ತಲ್ಲ ಅವ್ರು ಓದಿದ್ರು ಅರ್ಥ ಆಗತ್ತದು. ಸರ್ ಆ್ಯಕ್ಚುಲಿ ನಿಮ್ಗೆ ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್, ಈ ಮ್ಯಾಗ್ಝಿನ್ ಹೆಂಗೆ ರೆಡಿ ಆಗುತ್ತೆ, ನಮ್ಮನ್ನು ಹೆಂಗೆ ಹಿಂಡಿದ್ದಾರೆ ಅಂತ ನಿಮ್ಗೆ ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್. ಈಗ ಹಿಂದೂ ಪೇಪರಲ್ಲಿರೋ ಲ್ಯಾಂಗ್ವೇಜು, ಡೆಕ್ಕನ್ ಪೇಪರಲ್ಲಿ ಇರ್ತಕ್ಕಂಥ ಇಂಗ್ಲೀಷು ಯಾರಿಗೆ ಅರ್ಥ ಆಗುತ್ತೆ ಸರ್? ಒಂದು 2-3 ಡಿಕ್ಷನರಿ ಇಟ್ಕೋಬೇಕು. ಅಂಥದ್ರಲ್ಲಿ ಆ ಇನ್ಫಾರ್ಮೇಷನ್ ತೆಗೆದು ಅದನ್ನು ಹಿಂಡಿ ಸೋಸಿ ಸಿಂಪ್ಲಿಫೈ ಮಾಡಿ ಡಿಕೋಡ್ ಮಾಡಿ ತುತ್ತು ಮಾಡಿ ತಿನ್ಸಿರೋ ಮ್ಯಾಗ್ಝಿನ್ ಇದು ಸರ್. ಎಲ್ಲಿ ಕಲ್ತ್ರೋ ಈ ಮಾತೆಲ್ಲ ಇವರು? ವಿಶ್ವಾಸ, ವಿದ್ಯಾರ್ಥಿಗಳಿಗೆ ವಿಶ್ವಾಸ ಮುಖ್ಯ ಸರ್, ಓದೋರಿಗೆ ಅಲ್ಲ. ಏನಂತಂದ್ರೆ ಈ ಸಿಂಪಲ್ ಆಗಿ ಹೆಂಗೆ ರೀಚ್ ಮಾಡಬೇಕು ಅನ್ನೋದು ಮಾತು ಮತ್ತೆ ಕತೆ ಎಲ್ಲ ಇವ್ರ ಹತ್ರ ಇದೆ. ಅಂದರೆ ಆ ಲ್ಯಾಂಗ್ವೇಜ್ ಇವ್ರ ಹತ್ರ ಇದೆ. ಸೊ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಮೇನ್ ಸ್ಟ್ರೀಮ್ ಲೈನ್ ಅಂತ ನಾವೇನು ಕರಿತೀವಿ, ಕೋರ್ ಸ್ಟ್ರೆಂತ್ ಅಂತಂದರೆ ಇವರಿಗೆ ಕರೆಂಟ್ ಅಫೇರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್ ಅನ್ಸುತ್ತೆ. ಯಾಕೆ ಅಂತಂದರೆ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಅದು 1 ತಿಂಗಳಲ್ಲಿ ನಮಗೆ ರೆಡಿ ಮಾಡಿಕೊಟ್ಟು ಮತ್ತು ಅದು 3 months ಮಟ್ಟ ಕಂಪ್ಲೀಟ್ ಫ್ರೀಯಾಗಿ ಬಿಡೋಣ ಸರ್ ಅಂತ ಇವರೇ ಐಡಿಯಾ ಕೊಟ್ಟಿದ್ದಾರೆ ಸರ್. ಇವಾಗ ಹೌದು, ಅದ್ರ ಬಗ್ಗೆನೇ ಕೇಳ್ಬೇಕಂತ ಅನ್ಕೊಂಡಿದ್ದೆ ನಾನು. ಇಲ್ಲ ಒಂದು ಮಾತು ಹೇಳ್ತೀನಿ ಸರ್, ನನಗೆ ಜಾಬ್ ಇದು ಕೊಟ್ಟಿರೋದು ನನ್ನ ಜೊತೆ ದೊಡ್ಡ ಟೀಮೇ ಕೊಟ್ಟಿದ್ದಾರೆ ಸರ್. ಒಬ್ಬ ವ್ಯಕ್ತಿಯಿಂದ ಮಾಡೋಕ್ಕಾಗಂತ ನಾನು ನಿಮ್ಗೆ ಹೇಳಿದ್ನಲ್ಲ, ಕಂಟೆಂಟ್ ಟೀಮ್ ಬೇರೆ ಇದೆ, ರಿವ್ಯೂ ಟೀಮ್ ಬೇರೆ ಇದೆ, ಟ್ರಾನ್ಸ್ಲೇಷನ್ ಟೀಮ್ ಬೇರೆ ಇದೆ, ಡ್ರಾಫ್ಟಿಂಗ್ ಟೀಮ್ ಬೇರೆ ಇದೆ, ಡಿಸೈನ್ ಟೀಮೇ ಬೇರೆ ಇದೆ. ಒಂದು 15-20 ಜನ ಕೂಡ್ಕೊಂಡು ಮಾಡಿರೋ ಗ್ಯಾರಂಟಿ ಒಬ್ಬನಿಂದ ಮಾಡೋಕ್ಕಾಗಂಥದ್ದಲ್ಲ. ಬಟ್ ಸರ್ ನನಗೆ ಕ್ರೆಡಿಟ್ ಯಾವಾಗಲೂ ಕೊಡ್ತಾರೆ. ಬಟ್ ನಾನು ಪರ್ಸ್ನಲಿ ಸರ್ ವೈಯಕ್ತಿಕವಾಗಿ ನಾನು ಇದ್ರಲ್ಲಿ ಭಾಗವಹಿಸಬೇಕು ಅಂತ ಅನಿಸಿದ್ದೆ ಶರತ್ ಸರ್ ನನಗೆ ಅವಕಾಶ. ಸರ್ ಇವಾಗ ಒಂದು 3 ತಿಂಗಳು ಫ್ರೀ ಅಂತೇನೋ ಅಂದರೆ ಸರ್, ಇದ್ರ ಅವೈಲಬಿಲಿಟಿ ಇವಾಗ ಆಸ್ಪಿರೆಂಟ್ಸ್ಗೆ ಎಲ್ಲಿ ಸಿಗುತ್ತೆ ಸರ್? ಇದು ಹೆಂಗೆ ಸಿಗುತ್ತೆ, ಯಾವ ಥರ? ಇದು ನೀವು ಸಪ್ನಾ ಬುಕ್ ಹೌಸ್ ಅಂತ ಕೇಳಿದ್ರಿ, ಅಂದರೆ ದೊಡ್ಡ ಬುಕ್ ಹೌಸ್ ಅದು. ಈಗ ನಿಮ್ಮ ಒಂದು ಊರಲ್ಲಿ ನಾರ್ಮಲ್ ಆಗಿರೋ ಯಾವುದಾದ್ರೂ ಮ್ಯಾಗ್ಝಿನ್ ಸಿಗ್ತಾ ಇರುತ್ತೆ, ಯಾವುದಾದ್ರೂ ಪೇಪರ್ ಸಿಗುತ್ತಲ್ಲ, ಅಲ್ಲೆಲ್ಲ ಬುಕ್ ಸ್ಟಾಲ್ಸಲ್ಲೂ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ, ಅಂದರೆ ಅಷ್ಟು ಚೆನ್ನಾಗಿ ಚಾನಲೈಸ್ ಮಾಡಿದ್ದೀವಿ ನಾವು. ಅಂದರೆ ಹಳ್ಳಿಯಲ್ಲೂ ಪ್ರತಿ ಏನು ನ್ಯೂಸ್ ಪೇಪರ್ ಮ್ಯಾಗ್ಝಿನ್ ಅಂಗಡಿ ಸರ್, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಎಲ್ಲೇ ಹೋದ್ರೂ ಮ್ಯಾಗ್ಝಿನ್ಸ್ ಪೇಪರ್ಸ್ ಸಿಗತ್ತಲ್ವಾ? ಓಕೆ, ನೀವು ಯಾವುದೇ ಊರಲ್ಲಿ ಮ್ಯಾಗ್ಝಿನ್ಸ್ ಮತ್ತೆ ಪೇಪರ್ಸ್ ಎಲ್ಲಿ ಹುಡುಕ್ತಿರಲ್ಲ ಅಲ್ಲಿ ಹುಡುಕಿದ್ರು ಸಾಕು, ಅಲ್ಲೂ ಸಿಗುತ್ತೆ. ಸಪ್ನಾ ಬುಕ್ ಹೌಸ್ ಅಂತ, ಸಪ್ನಾ ಬುಕ್ ಹೌಸ್ ಅಲ್ಲೂ ಸಿಗುತ್ತೆ. ಮತ್ತೆ ನಿಮ್ಗೆ ನಾನು ಸುಮ್ಮನೆ ಈ ಕರ್ನಾಟಕದಲ್ಲಿ ಯಾರು ಬುಕ್ ಸೇಲ್ ಮಾಡ್ತಾರೆ, ಹೌದು ಓಕೆ, ಯಾರು ಪೇಪರ್ ಸೇಲ್ ಮಾಡ್ತಾರೆ ಅಂತ ಎಲ್ಲಿ ಅವೈಲೇಬಿಲಿಟಿ ಇರುತ್ತೆ, ಮ್ಯಾಗ್ಝಿನ್ಸ್ ಆಗಲಿ ಪೇಪರ್ಸ್ ಆಗಲಿ, ಅಲ್ಲೆಲ್ಲ ಬುಕ್ ಸ್ಟಾಲಲ್ಲೂ ನಮ್ಮ ಅನನ್ಯ ಸಾಧನ ಅವೈಲೇಬಲ್ ಇರುತ್ತೆ ಸರ್. ಬಟ್ ಇದೀಗ ಫಸ್ಟು ಅಂದರೆ ಈಗ ಅಕ್ಟೋಬರ್ ಎಡಿಷನ್ ಇದು ಬಂದಿರೋದು, ಅಕ್ಟೋಬರು, ನವೆಂಬರು ಮತ್ತು ಡಿಸೆಂಬರ್ ಎಡಿಷನ್ನು ನೀವು ಸಾಫ್ಟ್ ಕಾಪಿ ಕೊಡ್ತಾ ಇದ್ದೀರಾ? ಹೌದು, ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ನಮಗೆ ನಂಬಿಕೆ ಇದೆ, ನಿಮಗೆ ನಂಬಿಕೆ ಇದೆ. ಸೊ ಈಗ ಹುಡುಗರು ಹೇಳ್ಬಿಟ್ಟು ಅವ್ರ ಫೀಡ್ಬ್ಯಾಕ್ ಕೊಡ್ಲಿ ಅನ್ನೋ ಒಂದು ಕಾರಣಕ್ಕೆ 3 ತಿಂಗಳು ಹಂಗಾಗಿ ಫ್ರೀ. ಹೌದು, ಕಂಪ್ಲೀಟ್ ಆಗಿ ರೀಚ್ ಆಗಲಿ. ಹಾರ್ಡ್ ಕಾಪಿ ಇಲ್ಲ. ಓಕೆ, ಹಾರ್ಡ್ ಕಾಪಿ ಅವ್ರು ಬೇಕಾದ್ರೆ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಜನವರಿ 2026 ಜನವರಿ 1st ಎಡಿಷನ್ ಇಂದ ನಿಮಗೆ ಹಾರ್ಡ್ ಕಾಪಿ ಜನವರಿಯಿಂದ ನಾವು ಪ್ಲಾನ್ ಮಾಡ್ತಾ ಇದ್ವಿ. ವಿನಯ್ ಸರ್ದು ಅದೇ ಥಾಟ್ ಇತ್ತು. ಓಕೆ, ಅವರಿಗೆ ನನಗೆ ನೋಡಪ್ಪ ಕಮ್ ಬ್ಯಾಕ್ ಆದ್ವಿ ಅಂತಂದ್ರೆ ನಾವು ತುಂಬ ಒಂದು ಎಕ್ಸಲೆಂಟ್ ಲೆವೆಲ್ಗೆ ಮ್ಯಾಗ್ಝಿನ್ ಆಗಿರಬೇಕು, ರೆಡಿ ಆಗಿರ್ಬೇಕು ಅನ್ನೋ ಉದ್ದೇಶ. ನಮ್ಮ ಟೀಮ್ ಅಡ್ರೆಸ್ ಮಾಡ್ಬೇಕಾದ್ರೆ ತುಂಬ ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಎರರ್ ಫ್ರೀ ಇರಬೇಕು, ಒಂದೇ ಒಂದು ಫ್ಯಾಕ್ಚುಯಲ್ ಎರರ್ ಇರಬಾರ್ದು, ಎರರ್ ಫ್ರೀ ಇರಬೇಕು, ಕ್ವಾಲಿಟೇಟಿವ್ ಆಗಿರಬೇಕು. ಈ ಥರ ಮಾಡಂಗಿದ್ರೆ ಮಾತ್ರ ತುಂಬಾ ಇನ್ಪುಟ್ಸ್ ಕೊಟ್ಟರು ಸರ್. ಗಂಟೆಗಟ್ಟಲೆ ಕುತ್ಕೊಂಡು ಇನ್ಪುಟ್ಸ್ ಕೊಟ್ಟ ಅವರು ರಿವ್ಯೂ ಮಾಡಿ ಮೇಲೆ ಬಂದಿರತಕ್ಕಂಥ. ನೀವು ಇಷ್ಟೊತ್ತು ಹೇಳಿದ್ರೆ ಇವಾಗ ನಾನು ಏನಕ್ಕೆ ಓದಬೇಕು ಅಂತೆಲ್ಲ ಕೇಳಿದೆ ನಾನು. ಸೊ ಯೂನಿಕ್ನೆಸ್ ಇವಾಗ ಮ್ಯಾಗ್ಝಿನ್ ಅಂತಂದು ಬಂದ ಮೇಲೆ ಯೂನಿಕ್ನೆಸ್ ಏನು ಅಂತಂದರೆ, ಇವಾಗ ನಾವು ಸಿಂಪ್ಲಿಫೈಡ್ ಲ್ಯಾಂಗ್ವೇಜಲ್ಲಿರೋದು, ಮತ್ತು ಎಲ್ಲ ನೀವು ಒನ್ಲೈನರ್ಸ್ ಹಾಕಿರುವಂಥದ್ದು. ಸೊ ಕೆಲವೊಂದು ಟಾಪಿಕ್ಸನ್ನು 360 ಡಿಗ್ರಿ ಅಪ್ರೋಚನ್ನು ಕೊಟ್ಟಿರುವಂಥದ್ದು, ಮತ್ತು ಎಲ್ಲರಿಗೂ ಕನ್ನಡ ಮೀಡಿಯಮ್ ಒಬ್ಬ
ಏನು ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗೂ ಅರ್ಥ ಆಗೋ ಥರ ಆ ಸರಳ ಭಾಷೆಯಲ್ಲಿ ನೀವು ಎಲ್ಲ ವಿಚಾರಗಳನ್ನು ಅರ್ಥೈಸುವಂಥ ಒಂದು ಇದನ್ನು ಕೊಟ್ಟಿದ್ದೀರಾ ಪ್ರಯತ್ನವನ್ನು ಅಂತೇಳಿ. ಸೊ ಇವೆಲ್ಲ ಬಿಟ್ಟರೆ ಇನ್ನೇನು ಯೂನಿಕ್ನೆಸ್ ಇದೆ ಸರ್ ಈ ಮ್ಯಾಗ್ಝಿನಲ್ಲಿ? ಸರ್ ಒಳ್ಳೆ ಪ್ರಶ್ನೆ ಕೇಳಿದರೆ, ಒಂದು ಟೀಮ್ದು ದೊಡ್ಡ ಎಫರ್ಟ್ ಇದು. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾವೀಗೇನೋ ಒಂದು ಕಂಟೆಂಟ್ ನ್ಯೂಸ್ ಪೇಪರ್ ಒಂದು ಹೆಡ್ಲೈನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ನ್ಯೂಸಿಗೆ ಸಂಬಂಧಪಟ್ಟಂಥ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಬರಿತೀವಿ. ಅದಾದಮೇಲೆ ನ್ಯೂಸ್ದು ನರೇಷನ್ ಬರುತ್ತೆ. ನ್ಯೂಸಲ್ಲಿ ಏನೇನಾಗಿದೆ ನರೇಷನ್ ಬರುತ್ತೆ. ಆ ನರೇಷನ್ನ ವಾಟ್, ವೈ, ವೆನ್, ವೇರ್, ಹೌ ಫಾರ್ಮೆಟಲ್ಲಿ ಕೊಟ್ಟಿದೆ. ಇದು ಅಂದರೆ ನಿಮಗೆ 360 ಡಿಗ್ರಿ ಕ್ಲಾರಿಟಿ ಸಿಕ್ಬಿಡುತ್ತೆ ಸರ್. ವಾಟ್, ವೈ, ವೆನ್, ವೇರ್, ಹೌ. ಇದಾದಮೇಲೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಬೇಸಿಕ್ಸ್ GK ಅಂತ ನೀವು ಕರಿತೀರಲ್ಲ ಸರ್. ಈ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫ್ಯಾಕಲ್ಟೀಸ್ ಇದ್ದೀರಾ, ಬ್ರಾಹ್ಮೋಸ್ ಕ್ಷಿಪಣಿ ಇದೆ. ಓಕೆ, ಸೊ ಬ್ರಾಹ್ಮೋಸ್ ಕ್ಷಿಪಣಿ ಏನೋ ನ್ಯೂಸಲ್ಲಿದೆ ಅಂತ ಇಟ್ಕೊಳ್ಳೋಣ. ನಾವು ಫಸ್ಟ್ ಏನು ಮಾಡ್ತೀವಿ, ಬ್ರಾಹ್ಮೋಸ್ ಕ್ಷಿಪಣಿಯನ್ನು ಇಲ್ಲಿ ನೆರೇಟ್ ಮಾಡ್ತೀವಿ. ಅದರ ಹೆಸರೇನು, ಅದನ್ನು ಯಾರು ಅಭಿವೃದ್ಧಿಪಡಿಸ್ತಾರೆ, ಕ್ರಮಿಸುವ ಸಾಮರ್ಥ್ಯ ಎಷ್ಟು, ಸಿಡಿತಲತೆಗಳ ಸಾಮರ್ಥ್ಯ ಎಷ್ಟು, ಅದು ಯಾವ ರೀತಿ ಮಿಸೈಲು, ಟೈಪ್ ಆಫ್ ಮಿಸೈಲ್, ಇದು ಬ್ರಾಹ್ಮೋಸ್ ಬಗ್ಗೆ ಆಯಿತು. ಜೊತೆಗೆ ಕನೆಕ್ಟ್ ವಿತ್ ದ ಬೇಸಿಕ್ಸ್ ಅಂತ ಒಂದು ಕಾಲಮ್ ಇದೆ. ಅದರಲ್ಲಿ ಭಾರತದ ಎಲ್ಲ ಕ್ಷಿಪಣಿಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಭಾರತದ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳು, ಪೃಥ್ವಿ, ಆಕಾಶ್, ತ್ರಿಶೂಲ್, ಅಗ್ನಿ, ಎಲ್ಲ ಮಿಸೈಲ್ಸ್ ಬಗ್ಗೆ. ಅಂದರೆ ಕರೆಂಟ್ ಅಫೇರ್ಸ್ ಜೊತೆಗೆ ನೀವು ಬೇಸಿಕ್ಸನ್ನು ಕಲಿಯುವಂಥ ವಿಶೇಷ ಪ್ರಯತ್ನವನ್ನು ಅನ್ಯ ಸಾಧನ ಮಾಡುತ್ತೆ. ಮೊನ್ನೆ ನಾವು ಅನನ್ಯ ಸಾಧನ ಹುಡುಗರಿ ಕೊಟ್ವಲ್ಲ, ಸೊ ನಮ್ಮ ಕ್ಲಾಸಲ್ಲಿ ಆವಾಗ ಒಂದು ಫೀಡ್ಬ್ಯಾಕ್ ಬಂತು ನನಗೆ. ಸರ್ ಈಗ ನೀವು 360 ಡೇಸ್ ಅಂತ ಹೇಳ್ತೀರಾ, ಕವರ್ ಮಾಡಿರ್ತೀವಿ ಅಂತ ಹೇಳ್ತೀರಾ, ಮತ್ತು ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಆಗಿರತ್ತಾ ಅಂತ ಕೇಳಿದರು. ಸೊ ನಾನು ಹೇಳಿದೆ, ನೋಡಪ್ಪ, ಕರೆಂಟ್ ಅಫೇರ್ಸು ಎಷ್ಟು ಮ್ಯಾಕ್ಸಿಮಮ್ ಕವರ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕವರ್ ನಾವು ಮಾಡಿರ್ತೀವಿ. ಅದ್ರ ಜೊತೆಗೆ ಏನಾದರೂ ನೀವು QR ಕೋಡ್ ಕೊಡ್ತೀರಾ ಸರ್? ಯಾಕೆಂದರೆ ಈಗ ಎಕ್ಸ್ಪ್ಲನೇಷನ್ ನೀವು ಈ ಮ್ಯಾಗ್ಝಿನಲ್ಲಿ ಕಮ್ಮಿ ಕೊಡ್ಬೋದು, ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಒಂದು ಲಿಮಿಟೆಡ್ ಆಗಿ ಕೊಡ್ಬೋದು, ಬಟ್ ಅದನ್ನು ಇನ್ನೂ ಜಾಸ್ತಿ ಓದೋಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನು ಕೇಳಿ. ಇದಕ್ಕೆ ಸರ್ ಇದಕ್ಕೆ ಮತ್ತೊಂದು ಮೀಟಿಂಗ್ ಆಯಿತು ಸರ್. ಶರತ್ ಸರ್ ಹೇಳಿದ್ದು, ಈ ಮ್ಯಾಗ್ಝಿನ್ ಏನಿದೆ ನೋಡ್ರಪ್ಪ, ಇದನ್ನು ಯೂಟ್ಯೂಬಿಗೆ ಇಂಟಿಗ್ರೇಟ್ ಮಾಡಿ. ಆಲ್ರೆಡಿ ನಮ್ಮ ಈಗ ಇನ್ಸ್ಟಾ ಕೇಸ್ದು ಇಲ್ಲಿ ನಾವು ಹಾಕ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇನ್ಸ್ಟಾ ಕೇಸ್ದು ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿದ್ರೆ ಇಡೀ ಮ್ಯಾಗ್ಝಿನು ವಿಡಿಯೋ ಫಾರ್ಮೆಟಲ್ಲಿ ಸಿಗುತ್ತೆ. ಹೌದು ಸರ್. ಅದಕ್ಕೆ ಇಲ್ಲಿ ನಾವು ಲಾಸ್ಟ್ಗೆ ಹಾಕಿದ್ದೀವಿ, ನಮ್ಮ ಯೂಟ್ಯೂಬ್ ಇನಿಷಿಯೇಟಿವ್ಸ್ ಹಾಕಿದ್ದೀವಿ. ಪ್ರತಿ ವಾರ ಶನಿವಾರ 3 ಗಂಟೆಯಿಂದ 6 ಗಂಟೆ ವೀಕ್ಲಿ ಕರೆಂಟ್ ಅಫೇರ್ಸ್ ಇನ್ಸ್ಟಾ ವಿದ್ಯಮಾನ ಅಂತ ಬರುತ್ತೆ. ಅದಕ್ಕೆ ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸು ಕೊಡ್ತಾ ಇದ್ದೀವಿ. ನೀವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲೂ ಫ್ರೀ ಇದ್ದದ್ದು ವೀಕ್ಲಿ ಕರೆಂಟ್ ಅಫೇರ್ಸ್ ನೋಟ್ಸ್ ಸಿಗುತ್ತೆ. ಒಂದು ಈಗ ಹೊಸದಾಗಿ ನಮ್ಮ ಕೈಲಿ ಅನನ್ಯ ಸಾಧನ 365 ಡೇಸ್ ಕರೆಂಟ್ ಅಫೇರ್ಸ್ ಚಾಲೆಂಜ್ ಅಂತ ಶುರು ಮಾಡಿದ್ದಾರೆ. ಡೈಲಿ ಒಂದೊಂದು ಟಾಪಿಕ್ ಪಾಠ ಮಾಡೋದು ಯೂಟ್ಯೂಬಲ್ಲಿ. ಡೈಲಿ ಒಂದೊಂದು ಟಾಪಿಕ್ಕು 365 ಟಾಪಿಕ್ಕು. ಇದು ಬಿಟ್ಟು ಕರ್ನಾಟಕ ದರ್ಶನ ಸಪ್ರೇಟಾಗಿ ಪಾಠ ಮಾಡಿ ಅಂತ, ಆಮೇಲೆ ಒನ್ ಲೈನರ್ ಸಪ್ರೇಟ್ ಪಾಠ ಮಾಡಿ, MCQ ಸಪ್ರೇಟಾಗಿ ಡಿಸ್ಕಸ್ ಮಾಡಿ. ಒಟ್ಟಾರೆ ಇದನ್ನ ರಾಜ್ಯಾದ್ಯಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸರ್ ಇಲ್ಲ, ನೀವು ಕೇಳಿ, ಇದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಇದನ್ನು ನೀವು ಉಚಿತವಾಗಿ ಪಾಠ ಮಾಡಿಕೊಡಿ. ಕಂಟೆಂಟ್ ಹುಡುಗರಿಗೆ ತಲುಪಲಿ. ಪ್ರಪಂಚದಲ್ಲಿ ಏನೇನು ನಡೀತಿದೆ ಅಂತ ಒಂದು ಪ್ರಾಪಂಚಿಕ ಪ್ರಜ್ಞೆ ನಮ್ಮ ಇನ್ಸ್ಟಾ ಕೇಸ್ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಬೆಳೀಲಿ ಅನ್ನೋದೇ ಸರ್ದ ಆಶಯ ಸರ್. ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದೀವಿ ಸರ್. ವೆರಿ ನೈಸ್. ಬಿಡಿ, ಖುಷಿ ಆಗೋಯ್ತು ನಮಗೆ. ಆ್ಯಕ್ಚುಲಿ ಇಷ್ಟೆಲ್ಲ ನನಗೆ ಗೊತ್ತಿರಲಿಲ್ಲ ಈ ವಿಚಾರಗಳೆಲ್ಲ. ಎಲ್ಲ ಸಪೋರ್ಟ್ ಅವ್ರಿಗೆ ಏನೇನು ಬೇಕೋ ಅದರದ್ದು ಮೂಲವಾದ ವಾತಾವರಣ ನಿರ್ಮಿಸ್ಕೊಡೋದು ನಮ್ದು ಜವಾಬ್ದಾರಿ. ಬಟ್ ಎಲ್ಲ ಅದನ್ನು ಬಳಸ್ಕೊಂಡ್ಬಿಟ್ಟು ಇಷ್ಟು ಎಫೆಕ್ಟಿವ್ ಆಗಿ ಮಾಡಿರೋದು ಎಲ್ಲ ನಮ್ಮ ಟೀಮು, ಅವರಿಗೆ ಸಲ್ಲಬೇಕಿದೆಲ್ಲ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಕೊನೆಯದಾಗಿ ಶರತ್ ಸರ್, ಇವಾಗ ಮ್ಯಾಗ್ಝೀನು ಇವಾಗ ಒಬ್ಬ ಆಸ್ಪಿರೆಂಟ್ ನೋಡೋದೇ ಬೇರೆ, ನಾವೊಬ್ಬ ಫ್ಯಾಕಲ್ಟಿಗಳಾಗಿ ನಾವು ನೋಡೋದೇ ಬೇರೆ. ಸೊ ಇವಾಗ ನೀವೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇನ್ಸೈಟ್ಸಲ್ಲಿ, ಮತ್ತು ವಿನಯ್ ಸರ್ ಒಬ್ಬ ಫೌಂಡರ್ ಆಗಿ, ಸೊ ನೀವು ಯಾವ ಥರ ಇದನ್ನು ನೋಡ್ತೀರಾ ಸರ್ ಈ ಮ್ಯಾಗ್ಝೀನನ್ನು? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್ ಮ್ಯಾಗ್ಝೀನ್? ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಬೇಕು ಅಂದರೆ ಅವನಿಗೆ ಪ್ರಾಪಂಚಿಕ ಜ್ಞಾನ ಇರಬೇಕು. ಆ ಪ್ರಾಪಂಚಿಕ ಜ್ಞಾನ ಮೂಡಬೇಕು ಅಂತಂದರೆ ಡೈಲಿ ಪ್ರಚಲಿತ ವಿದ್ಯಮಾನಗಳು ಅಂತ ನಾವೇನು ಕರಿತೀವಿ ಅದರ ಅರಿವು ಇರಬೇಕು. ಆ ಅರಿವು ಮೂಡಬೇಕು ಅಂತಂದರೆ ಶಿಕ್ಷಣ ಬೇಕಾಗತ್ತೆ. ಆ ಶಿಕ್ಷಣನೇ ಅನನ್ಯ ಸಾಧನ ಅಂತ ಹೇಳ್ಬೋದು ನೋಡಿ. ಸೂಪರ್ ಸರ್. ಅನನ್ಯ ಸಾಧನ ಅನ್ನೋದು ಒಂದು ಶಿಕ್ಷಣ ಕ್ರಾಂತಿ ಅಂತಲೇ ಹೇಳ್ಬೋದು. ಎಂತ ಮಾತು ಹೇಳಿದ್ರು ನೋಡಿ ಸರ್, ಶಿಕ್ಷಣದ ಕ್ರಾಂತಿ ಅಂತೆ ಅನನ್ಯ ಸಾಧನ ಅಂದರೆ. ಇವ್ರ ಜೊತೆ ಸೇರಿ ನಾವು ಸ್ವಲ್ಪ ಮಾತಾಡೋದು ಕಲ್ತಿದ್ದೀವಿ ಸರ್. ಇಲ್ಲ, ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್ ಲಾಸ್ಟಲ್ಲಿ. ನೋಡಿ, ಅದು ನನಗೆ ಅವ್ರು ಹೇಳಿದ ಡಾಟ್ಸ್ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಒಬ್ಬ ಜವಾಬ್ದಾರಿಯುತ ನಾಗರಿಕನಿಗೆ ಪ್ರಾಪಂಚಿಕ ಪ್ರಜ್ಞೆ ಇರಬೇಕು, ಪ್ರಾಪಂಚಿಕ ಪ್ರಜ್ಞೆಗೆ ಪ್ರಚಲಿತ ವಿದ್ಯಮಾನಗಳು ಬೇಕು, ಅದಕ್ಕೆ ಶಿಕ್ಷಣ ಬೇಕು, ಶಿಕ್ಷಣಕ್ಕೆ ಅನನ್ಯ ಸಾಧನ ಅತ್ಯಗತ್ಯ ಅಂತ ಹೇಳಿ ಕ್ರಾಂತಿ ಅಂತ ಹೇಳೋದು ಭಾಳ ಅದ್ಭುತ ಸರ್.
ಅದ್ಭುತವಾಗಿ ಬಂದ. ಥಾಟೇ ಭಾಳ ವಿಶೇಷವಾಗಿ. ಸೊ ಮ್ಯಾಗ್ಝಿನ್ ಹಂಗಾದ್ರೆ ಎಲ್ಲರಿಗೂ ಒಂದು 3 ತಿಂಗಳು ಉಚಿತವಾಗಿ ನೀಡಿ ಅದಾದ ಮೇಲೆ ಪ್ರಿಂಟ್ ಮೀಡಿಯಾಗೆ ಬಂದು ಸೊ ರಾಜ್ಯಾದ್ಯಂತ ಎಲ್ಲ ಬುಕ್ ಸ್ಟೋರ್ಸಲ್ಲೂ ಇದು ಅವೈಲೇಬಲ್ ಆಗೋ ಥರ ಸೊ ನೀವು ಸ್ಟ್ರೀಮ್ಲೈನ್ ಮಾಡಿ ಎಲ್ಲ ರೆಡಿ ಮಾಡಿರಲ್ಲ ಸರ್. ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಏನು ಅಭ್ಯರ್ಥಿಗಳಿದ್ದಾರೆ, ಆಕಾಂಕ್ಷಿಗಳು, ಅಂಥವ್ರಿಗೆಲ್ಲರಿಗೂ ಕೂಡ ಅನನ್ಯ ಸಾಧನ ಅನ್ನುವಂಥ ಒಂದು ಮಾಸಪತ್ರಿಕೆ ಒಂದು ದೊಡ್ಡ ಕೊಡುಗೆ ಅನ್ಬೋದು ಇನ್ಸ್ಟಾ KS ವತಿಯಿಂದ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು ಮತ್ತು ಇದು ಪ್ರತಿಯೊಬ್ಬರಿಗೂ ತಲುಪಬೇಕು. ಮತ್ತು ಇದರ ಹಿಂದೆ ತುಂಬ ಶ್ರಮ ಇದೆ ಆ್ಯಂಡ್ ಇದು ಎಲ್ಲದರ ಜೊತೆಯಲ್ಲಿ ತುಂಬ ಸರಳ ಭಾಷೆಯಲ್ಲಿ ಇದನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೊಂದಿಗೆ ಇಷ್ಟೊತ್ತು ತಮ್ಮ ಸಮಯವನ್ನು ನೀಡಿ ನಮ್ಮೊಂದಿಗೆ ಚರ್ಚೆಗೆ ಬಂದಿದ್ದಕ್ಕೆ ಶರತ್ ಸರ್ಗೂ ಮತ್ತು ನಂದನ್ ಸರ್ಗೂ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶ್ರೀಕಾಂತ್ ಸರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ನೀವೇನು ಕರಿತೀರಿ ಅದ್ರ ಫ್ಯಾಕಲ್ಟಿ ಆಗಿದ್ದಾರೆ. ಸೊ ಟೀಚ್ ಮಾಡ್ತಾ ಮಾಡ್ತಾ ಇವ್ರಿಗೆ ಬಂದಿರೋ ಬಿರುದು ಏನು ಅಂದರೆ ಫಾದರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಕರಿತಾ. ಫಾದರ್ ಅಂತೇನು ಇಲ್ಲ. ಆ್ಯಂಡ್ ಶ್ರೀಕಾಂತ್ ಸರ್ ಇಡೀ ಮ್ಯಾಗ್ಝಿನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಮಾರಲ್ ಸಪೋರ್ಟ್ ಆಗಿದ್ರಿ. ಪ್ರತಿ ಸತಿ ನಮ್ಗೆ ಏನಾದ್ರು ಕಂಟೆಂಟ್ ನಿಮಗೆ ವೆರಿಫೈ ಮಾಡೋಕ್ಕೆ ಕಳಿಸ್ಕೊಟ್ಟಾಗ ನಮಗೆ ಪುಷ್ ಮಾಡಿದ್ರಿ, ಬೆನ್ ತಟ್ಟಿದ್ರಿ. ಸರ್ ನೆಕ್ಸ್ಟ್ ಅಲ್ಲಿ ಏನು ಮಾಡಿ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾಲಮ್ ಅಂತ ಏನು ಬರುತ್ತೆ ಇವರಿಗೆ ಕೊಟ್ಟು. ಸೊ ಯಾಕೆ ಹೇಳಿ, ಫಾದರ್ ಅಂತ ಅನ್ಸ್ಕೊಂಡಿದಾರಲ್ಲ, ಕೊಡ್ಲಿ. ಆ್ಯಂಡ್ ನಿಮ್ಮ ಎಲ್ಲ ಪ್ರೋತ್ಸಾಹ ಮತ್ತು ನೀವು ಬೆನ್ ತಟ್ಟಿದ್ದು ನಿಮ್ಮ ಚಪ್ಪಳೆಗಾಗಿ ತುಂಬ ಹೃದಯ ಧನ್ಯವಾದಗಳು. ನಿಮಗೂ ಕೂಡ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್.